ಓಕೆ, ಪ್ರಿಯ ವಿದ್ಯಾರ್ಥಿಗಳೇ, ಸ್ಫೂರ್ತಿ ನವೋದಯ ತರಬೇತಿ ಕೇಂದ್ರ ಕಂಪ್ಲಿ ಬಳ್ಳಾರಿ ಜಿಲ್ಲೆ. ಇವತ್ತು ನಾನು ಈ ಒಂದು ನಿಮ್ಮ ಲೈವ್ ಕ್ಲಾಸಿಗೆ ಬರುವ ಕಾರಣ ಏನದಪ್ಪ ಅಂದ್ರೆ, ಮುಂಬರುವ ದಿನಗಳಲ್ಲಿ ಅಂದ್ರೆ ಮಾರ್ಚ್ 1ನೇ ತಾರೀಕಿಗೆ ನಡೀತಕ್ಕಂಥ ಮೊರಾರ್ಜಿ ಪರೀಕ್ಷೆಯ ಆ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಗಣಿತಕ್ಕೆ ಸಂಬಂಧಪಟ್ಟಂತ ವಿಶೇಷವಾಗಿ ಮೆಥಡ್, ಈಗ ನವೋದಯದಲ್ಲಿ ಬರ್ತಕ್ಕಂಥ ಗಣಿತ ಮೆಥಡೇ ಬೇರೆ, ಸೈನಿಕದಲ್ಲಿ ಬರ್ತಕ್ಕಂಥ ಗಣಿತದ ಮೆಥಡ್ ಬೇರೆ, ಹಾಗೆ ಮೊರಾರ್ಜಿ ಮತ್ತು ಆದರ್ಶ ಪರೀಕ್ಷೆಗಳಲ್ಲಿ ಬರ್ತಕ್ಕಂಥ ವಿಶೇಷವಾಗಿ ಯಾವ ಒಂದು ಮೆಥಡ್ನಲ್ಲಿ ಗಣಿತ ಇರುತ್ತೆ ಅದೇ ರೂಪದಲ್ಲಿ ನಾನು ಕೆಲವೊಂದಿಷ್ಟು ನಿಮಗೆ ಪ್ರಶ್ನೆಗಳನ್ನ ನಾನು ಇವತ್ತ ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ. ಅವನ್ನ ಯಾವ ರೀತಿ ನೀವು ಬಿಡಿಸ್ಬೇಕು, ಪ್ರಶ್ನೆ ಯಾವ ರೀತಿ ಇರುತ್ತೆ, ಅವನ್ನ ನೀವು ಯಾವ ರೀತಿ ಸರಳ ರೂಪದಲ್ಲಿ ಹೆಂಗೆ ನೀವು ಅದನ್ನ ಪ್ರಶ್ನೆಯನ್ನು ಬಿಡಿಸಿ ಆನ್ಸರ್ ಅನ್ನು ಹುಡುಕಬೇಕು ಅನ್ನುವಂಥದ್ದನ್ನ ಒಂದು ಸರಳ ರೂಪದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊರಾರ್ಜಿಯಲ್ಲಿ ಯಾವಾಗಲೂ ಪ್ರಶ್ನೆಗಳು ವಾಕ್ಯ ರೂಪದಲ್ಲಿನೇ ಜಾಸ್ತಿ ಇರ್ತಾವ. ನೀವು ಬಿಫೋರ್ ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡ್ರಿ, ಎಲ್ಲಾ ಪ್ರಶ್ನೆಗಳು ಜಾಸ್ತಿ ವಾಕ್ಯ ರೂಪದಲ್ಲಿ ಇರ್ತಾವ. ನವೋದಯ ಆಗಿರ್ಲಿ, ಸೈನಿಕ ಆಗಿರ್ಲಿ, ಸಂಖ್ಯೆ ರೂಪದಲ್ಲಿ ಜಾಸ್ತಿ ಪ್ರಶ್ನೆಗಳಿದ್ರೆ, ಈ ಮೊರಾರ್ಜಿಯಲ್ಲಿ ಮತ್ತು ಆದರ್ಶ ಪರೀಕ್ಷೆಯಲ್ಲಿ ವಾಕ್ಯ ರೂಪದಲ್ಲಿ ಇರ್ತಾವ. ಅದು 5ನೇ ತರಗತಿಯ ಪುಸ್ತಕದಲ್ಲಿರುವಂತಹ ಪ್ರಶ್ನೆಗಳೇ ಇರ್ತಾವ. ಹೀಗಾಗಿ ನಿಮಗೆ ಒಂದಿಷ್ಟು ಪ್ರಶ್ನೆಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ, ಅವನ್ನ ನಾನು ಸರಳ ರೂಪದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ವಿದ್ಯಾರ್ಥಿಗಳೇ ಮಾಡುವಂತ ಕೆಲಸ ಏನಪ್ಪಾ ಅಂತಂದ್ರೆ, ಪ್ರಶ್ನೆಯನ್ನ ಪೂರ್ತಿಯಾಗಿ ಓದಬೇಕು. ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತೀರಿ, ಪ್ರಶ್ನೆಯನ್ನ ಅರ್ಧ ಸರಿಯಾಗಿ ಓದೋದಿಲ್ಲ, ಆ ನಂತರ ಇಲ್ಲಿ ಕೆಳಗೆ ಕೊಟ್ಟಂತ ಆಯ್ಕೆಗಳನ್ನ ಉತ್ತರಗಳನ್ನ ಸರಿಯಾಗಿ ಗಮನಿಸೋದಿಲ್ಲ. ಹೀಗಾಗಿ ಏನ್ ಮಾಡ್ತೀರಿ, ಪ್ರಶ್ನೆಯನ್ನ ತಪ್ಪಾಗಿ ಬಿಡ್ತೀರಿ. ಹಾಗಾಗಿ ಫಸ್ಟ್ ನೀವು ಮಾಡಬೇಕಾದಂತ ಕೆಲಸ, ಪ್ರಶ್ನೆಯನ್ನ ಸರಿಯಾಗಿ ಓದಿಕೊಡ್ರಿ. ಇಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ, ಒಂದು ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳಿಗಾಗಿ ಬೇರೆ ಬೇರೆ ಆಟಗಳನ್ನ ಆಡಿಸಿ ಬಹುಮಾನ ನೀಡಿದರು. 16 ವಿದ್ಯಾರ್ಥಿಗಳು ಮೊದಲ ಬಹುಮಾನ 16 ರೂಪಾಯಿ, 16 ವಿದ್ಯಾರ್ಥಿಗಳು ದ್ವಿತೀಯ ಬಹುಮಾನ 16 ರೂಪಾಯಿ ಪಡೆದರೆ ಶಿಕ್ಷಕರು ಖರ್ಚು ಮಾಡಿದಂತ ಹಣ ಎಷ್ಟು ಅಂತ ಪ್ರಶ್ನೆ ಐತಿ. ಇದು ಪ್ರಶ್ನೆ ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಉತ್ತರ ಕಂಡಿಡಿಯಕ್ಕಾಗಲ್ಲ. ಇದು ಪ್ರಶ್ನೆಯನ್ನ ನಾನು ನಿಮಗೆ ಬಿಡಿಸಿ ತೋರಿಸ್ತೀನಿ ನೋಡ್ರಿ. ಬಹಳಷ್ಟು ಜನ ಏನ್ ಮಾಡ್ತೀರಪ್ಪ ಅಂದ್ರೆ, ಪ್ರಶ್ನೆ ಬೇರೆ ರೂಪದಲ್ಲಿ ಅರ್ಥ ಮಾಡ್ಕೊಂತೀರಿ. ಬೇರೆ ರೂಪದಲ್ಲಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಬರ್ತಕ್ಕಂಥ ಆನ್ಸರ್ ಇದು ಆಗಿರುತ್ತೆ, ಇದು ತಪ್ಪು ಉತ್ತರ ಆಗುತ್ತೆ. ಹಾಗಾಗಿ ಇಲ್ಲಿ ನಾವು ಪ್ರಶ್ನೆಯನ್ನ ತಿಳ್ಕೋಬೇಕು. ನೋಡ್ರಿ, 16 ವಿದ್ಯಾರ್ಥಿಗಳು ಮೊದಲ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. 16 ವಿದ್ಯಾರ್ಥಿಗಳು ಮೊದಲ ಬಹುಮಾನ ಪಡ್ಕೊಂಡಿದ್ದಾರೆ. ಹಾಗೆ 16 ವಿದ್ಯಾರ್ಥಿಗಳು ದ್ವಿತೀಯ ಬಹುಮಾನ ಪಡ್ಕೊಂಡಿದ್ದಾರೆ. ಇಲ್ಲಿ ನೀವೇನ್ ಮಾಡ್ಬಿಡ್ತೀರಪ್ಪ ಅಂದ್ರೆ, 16 ರೂಪಾಯಿ ಪ್ರಥಮ ಬಹುಮಾನ, 16 ರೂಪಾಯಿ ದ್ವಿತೀಯ ಬಹುಮಾನ 16 ರೂಪಾಯಿಯನ್ನ ಕೂಡಿಸ್ಕೊಂಡು 32 ಆನ್ಸರ್ ಮಾಡ್ತೀರಿ. ಇದು ತಪ್ಪು ಉತ್ತರ. ಪ್ರಶ್ನೆ ಒಂದಿಷ್ಟು ಬಹಳಷ್ಟು ಟ್ವಿಸ್ಟ್ ಐತಿ. ಏನಿದೆಯಪ್ಪ ಅಂತಂದ್ರೆ, ಇಲ್ಲಿ ನೋಡ್ರಿ, ಬೇರೆ ಬೇರೆ ಆಟ ಅಂದ್ರೆ ಆಟಗಳಲ್ಲಿ ನಾನಾ ಪ್ರಕಾರದವ. ರನ್ನಿಂಗ್ ಅದಾವ, 100 ಮೀಟರ್, 200 ಮೀಟರ್, ಕಬಡ್ಡಿ, ಖೋ ಖೋ, ವಾಲಿಬಾಲ್, ಹಿಂಗೆಲ್ಲ ನಾನಾ ರೀತಿ ಆಟಗಳು. ಟೋಟಲ್ ಎಷ್ಟಂದ್ರೆ 16 ಆಟ ಆಗಿರ್ತಾವ. 16 ವಿದ್ಯಾರ್ಥಿಗಳು 16 ರೂಪಾಯಿ ಅಂತಂದಾಗ 16 × 16 256 ರೂಪಾಯಿ ಆಯ್ತು. 16 ವಿದ್ಯಾರ್ಥಿಗಳು 16 ರೂಪಾಯಿ ಪಡ್ಕೊಂಡ್ರೆ, ಅಂದ್ರೆ ಒಬ್ಬ ವಿದ್ಯಾರ್ಥಿ ಫಸ್ಟ್ ಬಹುಮಾನ 16 ರೂಪಾಯಿ ತಗೊಂಡ್ರೆ, ಟೋಟಲ್ 16 ವಿದ್ಯಾರ್ಥಿಗಳು 16 ರೂಪಾಯಿ ಅಂತಂದಾಗ 256 ರೂಪಾಯಿ ಖರ್ಚಾಗುತ್ತೆ. ಇದು ಅಲ್ದೇನೆ
ಇನ್ನು ನೆಕ್ಸ್ಟ್ ದ್ವಿತೀಯ ಬಹುಮಾನ ಕೂಡ ಸೇಮ್ ಮೆಥಡ್ನಾಗಿದೆ. ಅವರು ಕೂಡ ದ್ವಿತೀಯ ಬಹುಮಾನ ತೆಗೆದುಕೊಂಡಂತ ವಿದ್ಯಾರ್ಥಿಗಳು, ಅವರು 16 ವಿದ್ಯಾರ್ಥಿಗಳದಾರ. ಅವರು ಒಬ್ಬ ವಿದ್ಯಾರ್ಥಿ 16 ರೂಪಾಯಿ ಪಡ್ಕೊಂತಾನೆ. ಅವ್ರಿಗೂ ಕೂಡ ಏನಾಗತ್ತಪ್ಪ ಅಂದ್ರೆ 256 ರೂಪಾಯಿ ಖರ್ಚಾಗುತ್ತೆ. ಹಾಗಾದ್ರೆ ಟೋಟಲ್ ಆ ಒಂದು ಸ್ಪರ್ಧೆಯಾಗಿ ಶಾಲೆಯಲ್ಲಿ ಶಿಕ್ಷಕರನ್ನ ಏರ್ಪಡಿಸಿದಂತಹ ಸ್ಪರ್ಧೆಯಲ್ಲಿ ಟೋಟಲ್ ಖರ್ಚಾದಂತ ಹಣ 6 6 12, 5 5 10 1 11, 2 2 4 1 5, 512 ರೂಪಾಯಿ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಖರ್ಚಾಗುತ್ತೆ. ಈ ಪ್ರಶ್ನೆಯನ್ನ ಬಹಳ ಥಿಂಕ್ ಮಾಡ್ಬೇಕು, ಅಂದ್ರೆ ಮಾತ್ರ ನಿಮಗೆ ಆನ್ಸರ್ ಬರ್ತಾ, ಇಲ್ಲಾಂದ್ರೆ ಈ ಆನ್ಸರ್ಗೆ ನೀವು ಉತ್ತರ ಹಾಕ್ಬಿಡ್ತೀರಿ. ಹಾಗಾಗಿ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ 512 ರೂಪಾಯಿ ಎ ಆನ್ಸರ್ ಆಗುತ್ತೆ. ಈ ಎ ಆನ್ಸರ್ ಅನ್ನ OMR ದಲ್ಲಿ ನೀವೇನ್ ಮಾಡ್ಬೇಕು, ನೀಟಾಗಿ ಸೇಡ್ ಮಾಡ್ಬೇಕು. ಪ್ರಶ್ನೆಯನ್ನ ಮತ್ತೆ ವಿಚಾರ ಮಾಡ್ರಿ, ಆನ್ಸರ್ ಅನ್ನ ನೀಟಾಗಿ ನೀವು ಬರಿಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಗೆ ಹೋಗೋಣ. ಇಲ್ಲೊಂದು ಪ್ರಶ್ನೆ ಇದೆ. ಈ ಪ್ರಶ್ನೆ ಕೂಡ ವಾಕ್ಯ ರೂಪದಲ್ಲಿ ಐತಿ ನೋಡಿ. ಯಾಕೆ ನಾನು ವಾಕ್ಯ ರೂಪದಲ್ಲಿನೇ ಈ ಪ್ರಶ್ನೆಗಳು ತಂದಿನಪ್ಪ ಅಂದ್ರೆ ಮುರಾರ್ಜಿಗೆ ವಿಶೇಷವಾಗಿ ಇರುವುದೇ ಹೇಗೆ. ಹಾಗಾಗಿ ನಾನು ವಾಕ್ಯ ರೂಪದಲ್ಲಿನೇ ಪ್ರಶ್ನೆಗಳು ತಗೊಂಬಂದೀನಿ. ಇಲ್ಲಿ ಪ್ರಶ್ನೆ ಏನೈತಪ್ಪ, ಒಬ್ಬ ರೈತ 30 ಕ್ವಿಂಟಲ್ ಗೋಧಿಯನ್ನ ಬೆಳೆಯುತ್ತಾನೆ. ಅದರಲ್ಲಿ 17 ಕ್ವಿಂಟಲ್ ಆ ಬೆಳೆದಂತ ಗೋಧಿಯಲ್ಲಿ 17 ಕ್ವಿಂಟಲ್ ಗೋಧಿಯನ್ನ ಪ್ರತಿ ಕ್ವಿಂಟಲ್ಗೆ 3800 ರೂಪಾಯಿ ಅಂತೆ ಮಾರಾಟ ಮಾಡ್ತಾನೆ. ಮುಂದ ನೆಕ್ಸ್ಟ್ ಉಳಿದ ಗೋಧಿ ಒಟ್ಟು 48,690ಕ್ಕೆ ಮಾರಾಟ ಮಾಡುತ್ತಾನೆ. ಹಾಗಾದರೆ ರೈತನಿಗೆ ಬಂದ ಹಣ ಎಷ್ಟು? ಇಲ್ಲಿ ಕೂಡ ನೋಡ್ರಿ, ಪ್ರಶ್ನೆಯನ್ನ ನೀವು ಓದಲೇಬೇಕು. ಪ್ರಶ್ನೆ ಪೂರ್ತಿಯಾಗಿ ಓದ್ಲಿಲ್ಲಪ್ಪ ಅಂತಂದ್ರೆ ನೀವು ಉತ್ತರ ತಪ್ಪ ಹಾಕೋದು ಖಂಡಿತ. ಹೀಗಾಗಿ ಪ್ರಶ್ನೆಯನ್ನ ಪೂರ್ತಿ ಓದ್ರಿ. ನೋಡ್ರಿ, ಇಲ್ಲಿ ಟೋಟಲ್ ಬೆಳೆದಷ್ಟು 30 ಕ್ವಿಂಟಲ್, ಅದರಲ್ಲಿ ಕೇವಲ 17 ಕ್ವಿಂಟಲ್ ಅನ್ನ ಮಾತ್ರ ಮಾರ್ತಾನೆ. ಆ 17 ಕ್ವಿಂಟಲ್ ಮಾತ್ರ ತಂದಾಗ ಆ 17 ಇಂಟು 1 ಅಂದ್ರೆ ಪ್ರತಿ ಕ್ವಿಂಟಲ್ ಅಂತ ಕೊಟ್ಟಿದ್ದಾನೆ. ಹಂಗಾಗಿ 3680 ರೂಪಾಯಿ ಪ್ರತಿ ಕ್ವಿಂಟಲ್. ಇದು ಎಷ್ಟಾಗುತ್ತಪ್ಪ ಅಂತಂದ್ರೆ 62,560 ರೂಪಾಯಿ ಆಗುತ್ತೆ. ಅಂದ್ರೆ ಪ್ರತಿ ಕ್ವಿಂಟಲ್ ಅಂದ್ರೆ ಏನು, 1 ಕ್ವಿಂಟಲ್ಗೆ 3680 ರೂಪಾಯಿ ಅಂತ ಮಾರಿದ್ರೆ 17 ಕ್ವಿಂಟಲ್ಗೆ 62,560 ರೂಪಾಯಿ ಆಗುತ್ತೆ. ಇದಿಷ್ಟೇ ಅವನಿಗೆ ಬಂದಿಲ್ಲ. ಆ ನಂತರ ಏನು ನೋಡ್ರಿ, 62,560 ರೂಪಾಯಿ ಐತಿ. ಇಲ್ಲಿ ಒಂದೇ ಉತ್ತರ ಐತಿ. ಸಡನ್ ಆಗಿ ನಿಮ್ ಕಣ್ಣಿಗೆ ಕಂಡು ಬಿಡುತ್ತ. ಅವಾಗ ಏನ್ ಮಾಡ್ಬಿಡ್ತೀರಿ, ಓ ಆನ್ಸರ್ ಸಿಕ್ತು ಅಂತೇಳಿ ಉತ್ತರ ಹಾಕ್ತೀರಿ. ಯಾಕಂದ್ರೆ ಲೆಕ್ಕ ಇನ್ನ ಮುಂದೈತಿ. ಹಾಗಾಗಿ ಇದು ತಪ್ಪು ಉತ್ತರ. ಮುಂದೇನ್ ಮಾಡ್ಯಾನ, 30 ಕ್ವಿಂಟಲ್ ಅಲ್ಲಿ 17 ಕ್ವಿಂಟಲ್ ಮಾರಿದ್ರೆ ಇನ್ನ 13 ಕ್ವಿಂಟಲ್ ಉಳಿತು. ಇನ್ನ 13 ಕ್ವಿಂಟಲ್ ಉಳಿತು. ಆ 13 ಕ್ವಿಂಟಲ್ ಅನ್ನ ಪ್ರತಿ ಕ್ವಿಂಟಲ್ ಅಂತ ಮಾರಿಲ್ಲವ, ಒಟ್ಟು ಆಗಿ ಒಮ್ಮೆ ಹೋಲ್ಸೇಲ್ ಆಗಿ ಒತ್ತಡೆ ಏನ್ ಮಾಡ್ಯಾನ, 48,690 ರೂಪಾಯಿಗೆ ಮಾರ್ತಾನ. ಇದನ್ನು ಕೂಡ ಇದಕ್ಕೆ ನಾವು ಪ್ಲಸ್ ಮಾಡ್ಕೋಬೇಕು. ಆವಾಗ 0 9 6 15 6 6 12 8 2 10 11 6 4 10 11. ಹಾಗಾದ್ರೆ ಆ ರೈತನಿಗೆ ಗೋಧಿಯಿಂದ ಬಂದಂತ ಅವನಿಗೆ ಒಟ್ಟು ಹಣ ಎಷ್ಟಪ್ಪ ಅಂತಂದ್ರೆ 1,11,250 ರೂಪಾಯಿ ಅವನಿಗೆ ಬಂತು. ಹಾಗಾದ್ರೆ ಯಾವುದು ಉತ್ತರ? ಮೂರನೇದ್ದು ಸರಿ ಉತ್ತರ. ನೀವು ಒಂದು ಚೂರು ಎಲ್ಲರ ಮಿಸ್ಟೇಕ್ ಮಾಡಿದ್ರೆ ಒಂದೊಂದು ಉತ್ತರ ಬರ್ತಾವ. ಹಾಗಾಗಿ ಪ್ರಶ್ನೆಯನ್ನ ನೀವು ಸರಿಯಾಗಿ ಓದಿಕೊಂಡು ಫಸ್ಟ್ಲಿಂದ ಲಾಸ್ಟ್ ವರೆಗೂ ಪ್ರಶ್ನೆ ಓದ್ಬೇಕು. ಓದಿಕೊಂಡು ನೀವು ಪ್ರಶ್ನೆಗಳನ್ನ ಬಿಡಿಸಿದ್ರೆ ಆರಾಮಾಗಿ ನೀವು ಉತ್ತರ ಹುಡುಕಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಏನ್ ಮಾಡ್ತೀರಿ, ತಪ್ಪು ಉತ್ತರಗಳನ್ನ ಹಾಕ್ತೀರಿ. ಓಕೆ, ಮತ್ತೆ ಇನ್ನೊಂದು ಪ್ರಶ್ನೆಯನ್ನ ನಿಮಗೆ ತಗೊಂಡ್ಬರ್ತೀನಿ. ಇಲ್ಲೊಂದು ಪ್ರಶ್ನೆ ಇದೆ ನೋಡಿ.
ಇದು ಕೂಡ ವಾಕ್ಯ ರೂಪದಲ್ಲಿನೇ ಪ್ರಶ್ನೆ ಐತಿ. ಏನಪ್ಪ? ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಶಾಲೆಗಳ 1ನೇ ತರಗತಿ ಮಕ್ಕಳ ಸಂಖ್ಯೆ 16,730, 2ನೇ ತರಗತಿ ಮಕ್ಕಳ ಸಂಖ್ಯೆ 1,845, 3ನೇ ತರಗತಿ ಮಕ್ಕಳ ಸಂಖ್ಯೆ 14,378, 4ನೇ ತರಗತಿಯ ಮಕ್ಕಳ ಸಂಖ್ಯೆ 547. ಆದರೆ ಪಂಚಾಯಿತಿಯ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲಾ ತರಗತಿಗಳ ಎಲ್ಲ ಮಕ್ಕಳ ಒಟ್ಟು ಸಂಖ್ಯೆ ಎಷ್ಟು ಅಂತೇಳಿ ಇದೊಂದು ಪ್ರಶ್ನೆ ಇದೆ. ಇದು ಕೂಡ 5ನೇ ತರಗತಿಯ ಪಠ್ಯವಸ್ತುವಿನಲ್ಲಿ ಲಿಂಕ್ ಇದೆ. ಹಾಗೇನೆ ಮುರಾರ್ಜಿ ಕೂಡ ಇದು ಪ್ರಶ್ನೆ ಬಂದಿದೆ. ಸೊ ಅದಕ್ಕೆ ಹಾಗಾದ್ರೆ ನಾವು ಏನ್ ಮಾಡ್ತೀವಿ? ಫಸ್ಟ್ 1ನೇ ತರಗತಿ ಮಕ್ಕಳು ಎಷ್ಟದವಪ್ಪ ಅಂತಂದ್ರೆ ನೋಡ್ರಿ 16,730. 2ನೇ ತರಗತಿ ಎಷ್ಟಿದ್ದಾರೆ? ಬರೀ ಕೇವಲ 1,845. 3ನೇ ತರಗತಿ ಎಷ್ಟು? 14,378. 4ನೇ ತರಗತಿ ವಿದ್ಯಾರ್ಥಿಗಳು ಕೇವಲ 547 ವಿದ್ಯಾರ್ಥಿಗಳದಾರ. ಸೊ ಇಲ್ಲಿ ಇನ್ನೊಂದು ಏನ್ ಮಾಡ್ತಾರಪ್ಪ ವಿದ್ಯಾರ್ಥಿಗಳು, ನೀವು ಮಾಡ್ತಕ್ಕಂಥ ತಪ್ಪು. ಇಲ್ಲಿ ಪ್ರಶ್ನೆಗಳು ನೋಡ್ರಿ, ಇಲ್ಲಿ 10,000 ಸ್ಥಾನಕ್ಕೆ ಇಲ್ಲಿ 10,000 ಸ್ಥಾನ ಇದ್ರೆ ಇಲ್ಲಿ 1,000 ಸ್ಥಾನ, ಇಲ್ಲಿ ಬರೀ 100 ಸ್ಥಾನ ಇದೆ. ಈ ಪ್ರಶ್ನೆಗಳನ್ನ ಬರ್ಕೋಬೇಕಾದ್ರೆ ಸ್ಥಾನಗಳ ಪ್ರಕಾರ ಬರ್ಕೊಂಡ್ರೆ ನಿಮಗೆ ಸರಿಯಾದ ಉತ್ತರ ಸಿಗುತ್ತೆ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಸ್ಥಾನಗಳು ಏರುಪೇರು ಮಾಡಿದ್ರಪ್ಪ ಅಂದ್ರೆ ರಾಂಗ್ ಆನ್ಸರ್ ಸಿಗುತ್ತೆ. ಕೋಚಿಂಗ್ ಇಲ್ಲಾರಂತ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಆಲ್ ಈ ರೀತಿ ಬರ್ಕೊಂಡಿದ್ದು ನಾನು ಬಹಳಷ್ಟು ನೋಡಿದ್ದೀನಿ. ಅದಕ್ಕೆ ಸ್ಥಾನಗಳು ಹೆಂಗಿರ್ತೋ ಅದ್ರ ಪ್ರಕಾರನೇ ನೀವು ಬರ್ಕೋಬೇಕು. ಸೊ ಇವಾಗ ಏನು 8 7 15 1 5 20, 2 ಕ್ಯಾರಿ, 4 2 6 7 13, 4 17 3 20, 2 ಕೈಲ, 5 2 7 3 10, 8 18 7 25, 2 ಕ್ಯಾರಿ, 4 2 6 1 7 6 13, 1 ಕ್ಯಾರಿ ಕುಡಿಸಿದ್ರೆ 3 ಆಯ್ತು. 33,500 ವಿದ್ಯಾರ್ಥಿಗಳಾದರು. ಯಾರು ಇವರು? ಟೋಟಲಿ ಒಂದು ಪಂಚಾಯತಿ ವ್ಯಾಪ್ತಿ, ಒಂದು ಗ್ರಾಮ ಪಂಚಾಯತಿ ಅಂತ ಇರುತ್ತೆ. ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಸ್ಕೂಲ್ಗಳು ಬರ್ತಾವ. ಆ ಸ್ಕೂಲ್ಗಳ ಒಟ್ಟು ವಿದ್ಯಾರ್ಥಿಗಳು ಎಷ್ಟಾದ್ರಪ್ಪ ಅಂದ್ರೆ 33,500 ವಿದ್ಯಾರ್ಥಿಗಳಾದ್ರು. ಹಾಗಾದ್ರೆ ಯಾವ್ದಪ್ಪ ಸರಿಯಾದ ಉತ್ತರ? ಫಸ್ಟ್ಗೆನೆ ಇದೆ ನೋಡ್ರಿ, ಎಲ್ಲವೂ 33 ಅಂತ ಐತೆ. ಸರಿಯಾಗಿ ನೋಡಿ, ಕೆಲವೊಂದು ಸರಿ ವಿದ್ಯಾರ್ಥಿಗಳು ನೀವು ಏನ್ ತಪ್ಪು ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ಆಪ್ಷನ್ಸ್ ಕೂಡ ಏನ್ ಮಾಡ್ಕೊತೀರಿ, ನೀವು ಸರಿಯಾಗಿ ನೋಡಲ್ಲ, ಅವಸರದಲ್ಲಿ ಯಾವ್ದೋ ಉತ್ತರ ಹಾಕಿಬಿಡ್ತೀರಿ. ಹಾಗಾಗಿ ಇದನ್ನು ಕೂಡ ನೀವು ಸರಿಯಾಗಿ ಯಾವುದು ಆನ್ಸರ್ ಆಗುತ್ತಂತ ಗುರುತಿಸಿ ಆ ಒಂದು ಉತ್ತರವನ್ನ ನೀವು OMR ಶೀಟ್ ದಲ್ಲಿ ಹಾಕಬೇಕು. ಓಕೆ, ಫಸ್ಟ್ ನೀವು ಅದನ್ನ ಪ್ರಶ್ನೆಯನ್ನು ಮಾತ್ರ ಸರಿಯಾಗಿ ಓದಿಕೊಳ್ಳಿ. ನೆಕ್ಸ್ಟ್ ಇದು ಕೂಡ ಒಂದು ನವೋದಯಕ್ಕೂ ಬರುತ್ತೆ, ಸೈನಿಕಕ್ಕೆ ಬರ್ತದೆ, ಆದರ್ಶ ಮುರಾರ್ಜಿ ಎಲ್ಲ ಎಕ್ಸಾಮ್ ಇದೆ, ಮತ್ತು ಇನ್ನಿತರ ಯಾವುದೇ ಒಂದು ಬೇರೆ ಬೇರೆ ಕಾಂಪಿಟೇಷನ್ ಎಕ್ಸಾಮ್ ಕೂಡ ಈ ಪ್ರಶ್ನೆ ಬರುತ್ತೆ. ಮತ್ತು ನಿಮ್ಮ 5ನೇ ತರಗತಿಯ ಪುಸ್ತಕದಲ್ಲಿ ಕೂಡ ಇದೆ. ಮತ್ತು 2020ನೇ ಇಸ್ವಿಯ ಒಂದು ಮುರಾರ್ಜಿ ಕ್ವಶನ್ ಪೇಪರ್ ಕೂಡ ಅದರಲ್ಲಿ ಕೂಡ ಇದೆ. ಹಾಗಾಗಿ ಈ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನೋಡ್ರಿ, ಒಂದು ಮೈದಾನ ಗ್ರೌಂಡ್, ಆ ಮೈದಾನದ ಉದ್ದ ಎಷ್ಟಿದೆಯಪ್ಪ ಅಂತಂದ್ರೆ 14 ಮೀಟರ್ ಐತಿ. ಮೈದಾನದ ಉದ್ದ 14 ಮೀಟರ್ ಐತಿ. ಅದರ ಅಗಲ ಏನೈತಪ್ಪ ಅಂದ್ರೆ 9 ಮೀಟರ್ ಐತಿ. ಆ ಒಂದು ಮೈದಾನದ ಸುತ್ತ 5 ಸುತ್ತು ನಾವು ವಾಕಿಂಗ್ ಮಾಡಿದ್ರೆ, ತಿರುಗಾಡಿದ್ರೆ ಎಷ್ಟು ದೂರ ನಾವು ನಡೆದಂತಾಗುತ್ತೆ ಅಂತ ಒಂದು ಪ್ರಶ್ನೆ ಇದು. ಸೊ ಇದನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಒಂದು ಸೂತ್ರ ಪ್ರಕಾರ ನಾವು ಇದರ ನಾನಾ ರೀತಿಯಾದ ಮೆಥಡ್ ಬಿಡಿಸ್ಬೇಕಾದ್ರೆ ನಾವು ಇಲ್ಲಿ ನಮ್ಮ ನವೋದಯ ವಿದ್ಯಾರ್ಥಿಗಳಿಗೆ ನಾವು ಯಾವ ರೀತಿ ತಿಳಿಸ್ತಾ ಇದೀವಿ ಅದೇ ಮೆಥಡ್ ನಲ್ಲಿ ತಿಳಿಸ್ತಾ ಇದ್ದೀನಿ. ಇಲ್ಲೊಂದಿಷ್ಟು ಏನಪ್ಪಾ ಅಂತಂದ್ರೆ ಆ ಮೈದಾನದ ಉದ್ದ ಎಷ್ಟದ? 14 ಮೀಟರ್ ಅದ. ಅದರ ಅಗಲ
9 ಮೀಟರ್ ಐತಿ. ಹಾಗಾದ್ರೆ ಇಲ್ಲಿ ನಾವು ಫಸ್ಟ್ ಸುತ್ತಳತೆ ಕಂಡುಹಿಡಿಬೇಕು. ಯಾಕೆ ಸುತ್ತಳತೆ ಕಂಡುಹಿಡಿತೀವಪ್ಪ ಅಂತಂದ್ರೆ ಮೈದಾನದ ಸುತ್ತ ತಿರುಗಾಡ್ತೀವಿ ನಾವು. ಸುತ್ತ ಹಾಕಂತೀವಪ್ಪ ಅಂತಂದಾಗ ನಾವು ಅದರ ಸುತ್ತಳತೆಯನ್ನ ನಾವು ಕಂಡುಹಿಡ್ಕೋಬೇಕು. ಹಾಗಾಗಿ ಸುತ್ತಳತೆ ಎಷ್ಟು ಅಂತ ಮಾಡಿದಾಗ ಇದಕ್ಕೊಂದು ಫಾರ್ಮುಲಾ ನಾವು ಹೇಳ್ತೀವಿ. ಸುತ್ತಳತೆ ಇಸ್ ಈಕ್ವಲ್ ಟು 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ ಅಂತ ಇದೊಂದು ಸೂತ್ರ ಹೇಳ್ತೀವಿ. ಉದ್ದ ಎಷ್ಟೈತಿ? 14 ಮೀಟರ್ ಐತಿ. ಅಗಲ 9 ಮೀಟರ್ ಐತಿ. 2 14 2 9 14 28 ಪ್ಲಸ್ 9 18 ಎರಡನ್ನ ಸೇರಿಸಿದ್ರೆ 46 ಮೀಟರ್ ಅಂತಕ್ಕಂಥದ್ದು ಒಂದು ಸುತ್ತಳತೆ ಬಂತು. ಆ ಒಂದು ಮೈದಾನದ ಸುತ್ತಳತೆ ಕಂಡುಹಿಡಿದ್ವಿ ನಾವು. ಇಷ್ಟಕ್ಕೆ ಉತ್ತರ ಮುಗಿಲಿಲ್ಲ. 46 ಬಂತಂತ ತಿಳ್ಕೊಂಡು ಇಲ್ಲಿ 46 ಇದೆ, ಸಿಕ್ತು ಉತ್ತರ ನಮಗ ಅಂತ ತಿಳ್ಕೊಂಡು ಏನ್ ಮಾಡ್ತೀರ ಹುಡುಗರು? ನೀವು ಹಾಕ್ಬಿಡ್ತೀರಿ. ಇದು ತಪ್ಪು ಉತ್ತರ. ಅಲ್ಲೇ ಉದ್ದಳತೆ ಎಲ್ಲ ಸುತ್ತಳತೆ ಎಲ್ಲ ಕಂಡುಹಿಡಿದ್ವಿ ನಾವು. 46 ಉತ್ತರ ಬಂದೈತಿ. ಸರ್ ತಪ್ಪು ಅಂತಾರಲ್ಲ, ಹಂಗಾರ ಏನು ಇನ್ನ ಏನ್ ಮಾಡ್ಬೇಕು? ಹಂಗಾರ ಇನ್ನ ಏನ್ ಮಾಡ್ಬೇಕಂತಂದ್ರೆ ಈ ಒಂದು ಸುತ್ತ ಏನದಲ್ಲ, ಇದು ಆ ಮೈದಾನದ ಒಂದು ಸುತ್ತು. ಹಾಗಾದ್ರೆ ಇಲ್ಲಿ ಏನಾಗಿದಪ್ಪ ಅಂತಂದ್ರೆ ಆ ಮೈದಾನದ 5 ಸುತ್ತು ಸುತ್ತೀವಿ ನಾವು. ಮತ್ತೆ ಒಂದು ಸುತ್ತು ಅಷ್ಟೇ 46 ಆದ್ರೆ 5 ಸುತ್ತು ನಾವು ಸುತ್ತೀವಪ್ಪ ಅಂತಂದ್ರೆ ಅವಾಗ 46 ಮೀಟರ್ ಇಂಟು 5 ಗುಣಾಕಾರ 5 ಸುತ್ತಲ್ಲ. ಅವಾಗ 5 6 30, 5 4 20, 1 3 23, 230. ಎಷ್ಟಾಯ್ತು? 230 ಐತಿ. ಹಂಗಾರೆ 230 ಇಲ್ಲಿ 2 ಅದಾವಲ್ಲ, ಇದ್ರಾಗ ಯಾವ್ದು ನೋಡ್ರಿ? ಆಪ್ಷನ್ಸ್ ಕೂಡ ಕನ್ಫ್ಯೂಸ್ ಮಾಡ್ತಾನೆ. 230 ಆನ್ಸರ್ ಬಂದದ. 230 ಇಲ್ಲಿನ ಐತಿ, ಇಲ್ಲಿನ ಐತಿ. ಸಿನು ಆನ್ಸರ್ ಅದ, ಡಿನು ಆನ್ಸರ್ ಐತಿ. ಇದ್ರಲ್ಲಿ ಯಾವ್ದು ಆನ್ಸರು? ಯಾವ್ದು ಆನ್ಸರ್ ಅಪ್ಪ ಅಂತಂದ್ರೆ ಡಿ ಆನ್ಸರು. ಹೆಂಗ್ ಡಿ ಆನ್ಸರು? ಯಾವಾಗಲೂ ಈ ಚದರ ಮೀಟರ್ ಅಂತಕ್ಕಂಥ ಮೂಲಮಾನ ವಿಸ್ತೀರ್ಣವನ್ನ ಅಳೆಯುವಾಗ ಮಾತ್ರ ಚದರಮಾನಗಳಲ್ಲಿ ಅಳಿತೀವಿ. ಸುತ್ತಳತೆಯನ್ನ ಅಳಿಬೇಕಾದ್ರೆ ಇಲ್ಲಿ ಏನು ಮೂಲಮಾನ ಇರುತ್ತೆ? ಉದ್ದ ಅಗಲಗಳ ಮೂಲಮಾನ ಏನಿರುತ್ತದೆ ಅದೇ ಆನ್ಸರ್ ಇರುತ್ತೆ. ಹಾಗಾದ್ರೆ ಇದು ಮೀಟರ್. ಯಾಕಂದ್ರೆ ಈ ಉದ್ದ ಅಗಲಗಳ ಮಾನ ಏನಿದೆಪ್ಪ ಅಂತಂದ್ರೆ ಮೀಟರ್ನಾಗ ಐತೆ. ಹಂಗಾಗಿ ಸುತ್ತಳತೆ ಯಾವಾಗಲೂ ಮೀಟರ್ನಲ್ಲಿ ಅಳಿತೀವಿ ನಾವು. ವಿಸ್ತೀರ್ಣವನ್ನ ಚದರಮಾನಗಳಲ್ಲಿ ಅಳತೆ ಮಾಡ್ತೀವಿ. ಹೀಗಾಗಿ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ 200 ಮೀಟರು. ಹಾಗಾಗಿ ವಿದ್ಯಾರ್ಥಿಗಳೇ, ನೀವು ಸರಿಯಾಗಿ ಮಾಡ್ಬೇಕಂತ ಕೆಲಸ, ಪ್ರಶ್ನೆಗಳನ್ನ ಸರಿಯಾಗಿ ಓದ್ಕೊಡ್ರಿ. ಅಲ್ಲಿ ಏನೇನು ದತ್ತಾಂಶಗಳು ಇರ್ತಾವ ಅವನು ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಅದ್ರ ಮೆಥಡ್ ಪ್ರಕಾರ, ರೀತಿ ಪ್ರಕಾರ ನೀಟಾಗಿ ಬಿಡಿಸಿ ಲಾಸ್ಟ್ ಇಲ್ಲಿ ಕೂಡ ಈ ಆಪ್ಷನ್ಸ್ ಗಳಲ್ಲಿ ಕೂಡ ನೀವು ಹ್ಯಾಮರ್ ಬ್ಯಾಡ್ರಿ. ಆಪ್ಷನ್ಸ್ ಅಲ್ಲಿ ಕೂಡ ನೀವು ತಪ್ಪು ಮಾಡ್ಬೇಡ್ರಿ. ಯಾಕಂದ್ರೆ ಇಲ್ಲಿ ನೋಡ್ರಿ, ಇಲ್ಲೊಂದು ಇದೆ. ಏನು? 14 × 9. 14 × 9 ಮಾಡಿದ್ರೆ 126. ಇದು ಕೂಡ ಆನ್ಸರ್ ಬರ್ತದೆ. ಈ ಆನ್ಸರ್ ಕೂಡ ಇರ್ತೈತಿ. ಮೆಥಡ್ ಗೊತ್ತಿಲ್ಲರಂತ ವಿದ್ಯಾರ್ಥಿ ಇದಕ್ಕೂ ಕೂಡ ಆನ್ಸರ್ ಮಾಡ್ತಾನೆ. ಅದಕ್ಕೋಸ್ಕರನೇ ಈ ಆಪ್ಷನ್ಸ್ ಬಹಳಷ್ಟು ಕನ್ಫ್ಯೂಸ್ ಇರ್ತಾವ. ಅವನು ಸರಿಯಾಗಿ ಮೆಥಡ್ ಪ್ರಕಾರ ನೀಟಾಗಿ ಬಿಡಿಸ್ರಿ, ನಿಮಗೆ ತಾನೇ ಉತ್ತರ ಸಿಗುತ್ತಾ. ಓಕೆ, ಮತ್ತೆ ನಾನು ಮುಂದಿನ ಕ್ಲಾಸ್ನಲ್ಲಿ ಇನ್ನಿಷ್ಟು ಈ ಒಂದು ಮುರಾರ್ಜಿ ಮತ್ತು ನವೋದಯ ಆದರ್ಶ ವಿದ್ಯಾಲಯಗಳಿಗೆ ಸಂಬಂಧಪಟ್ಟಂತ ಇನ್ನಿಷ್ಟು ವಿಶೇಷವಾಗಿ ಇವೇ ಪ್ರಶ್ನೆಗಳು ಇದೇ ಮೆಥಡ್ ನಲ್ಲಿ ಬೀಳ್ತಾವ ಅಂತಕ್ಕಂಥ ಪ್ರಶ್ನೆಗಳನ್ನೇ ನಾನು ನೆಕ್ಸ್ಟ್ ಮುಂದಿನ ಕ್ಲಾಸ್ನಲ್ಲಿ ತಗೊಂಡು ಬರ್ತೀನಿ. ಅಲ್ಲಿವರೆಗೆ ಕಾಯ್ತಾ ಇರಿ. ಧನ್ಯವಾದಗಳು. ನಮ್ಮ ಇವೆಲ್ಲ ಮುಂದಿನ ಕ್ಲಾಸ್ ನಿಮಗೆ ಸಿಗ್ಬೇಕಾ ಅಂತ ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಇದೆಯಲ್ಲ
ಆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಅಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡ್ರಿ. ನೆಕ್ಸ್ಟ್ ಬರ್ತಕ್ಕಂಥ ಲೈವ್ ಕ್ಲಾಸಿಗೆ ನೀವು ನಾವು ಹಾಕುವಂತ ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ಕ್ಲಾಸ್ಗಳ ವಿಷಯ ನಿಮಗೆ ತಲುಪುತ್ತೆ. ಫಸ್ಟ್ ನೀವು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.